ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಯಲ್ಲಿಟ್ಟರೆ ಕರಗೋ ಅಂತಹ ಬಿಸಿ ಬಿಸಿ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ರೆಸಿಪಿ ನಾನು ಮಾಡ್ತಾ ಇಲ್ಲ, ಸಾಗರದಲ್ಲಿ ಅನಿಲ್ ಭಟ್ರು ಅಂತ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಫಸ್ಟು ಇಲ್ಲಿ 3 ಲೀಟ್ರಷ್ಟು ಎಣ್ಣೆನ ಬಾಣಲೆಗೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದಾರೆ. ಈ ಸೈಡ್ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಕಡಲೆ ಹಿಟ್ಟು ತೊಗೊಂಡಿದ್ದಾರೆ. ಇವರು ಇಲ್ಲಿ ಗಣೇಶ ಕಡಲೆ ಹಿಟ್ಟು ತೊಗೊಂಡಿದ್ದಾರೆ. ಜಗ್ ಅಳತೆ ಮಾಡಿಕೊಂಡು ಇವರು ಇಲ್ಲಿ ಕ್ವಾಂಟಿಟಿನ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಟೋಟಲಾಗಿ ಅರ್ಧ kg ಪ್ಯಾಕೆಟಷ್ಟು ಕಡಲೆ ಹಿಟ್ಟಿದೆ. ಈಗ ಇದನ್ನು ಒಂದು ದೊಡ್ಡ ಬಾಣಲೆಗೆ ಹಾಕ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ಇವರು ಮತ್ತೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದಾರೆ. ಟೋಟಲಾಗಿ 1/4 ಕಡಲೆ ಹಿಟ್ಟಾಗಿದೆ. 1 ಜಗ್ ಹಾಕಿ ಇಟ್ಕೊಂಡಿದ್ದಾರೆ. ಇಲ್ಲಿ 1/4 ಜಗ್ಗಷ್ಟು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ದಾರೆ. ಇದನ್ನು ಕೂಡ ಬಾಣಲೆಗೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದಾರೆ ಪಾಕ ಮಾಡ್ಕೊಳ್ಳೋದಕ್ಕೆ. ಇಲ್ಲೊಂದು ಅರ್ಧ ಜಗ್ಗಷ್ಟು ನೀರನ್ನ ತೊಗೊಂಡಿದ್ದಾರೆ ಇವರು. ಟೋಟಲಾಗಿ 250 ಪೀಸಷ್ಟು ಮೈಸೂರು ಪಾಕ ಆಗಿತ್ತು. ಈ ಅಳತೆಯಲ್ಲಿ ಮಾಡಿದ್ರೆ 250 ಪೀಸ್ ಆಗುತ್ತೆ. ನೆಕ್ಸ್ಟ್ ಈಗ ಸಕ್ಕರೆನ ಅದೇ ಜಗ್ ಅಳತೆಯಲ್ಲಿ ತೊಗೊಳ್ತಾ ಇದ್ದಾರೆ. ಈಗ ಫಸ್ಟು 1 ಜಗ್ಗಷ್ಟು ಹಾಕ್ಕೊಳ್ತಾ ಇದ್ದಾರೆ. ಟೋಟಲಾಗಿ 2.5 ಜಗ್ಗಷ್ಟು ಸಕ್ಕರೆ ಬೇಕಾಗುತ್ತೆ. 1.5 kg ಕಡಲೆ ಹಿಟ್ಟಿಗೆ 2.5 kgಯಷ್ಟು ಸಕ್ಕರೆ ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಫಸ್ಟು 1 ಜಗ್ಗಷ್ಟು ಸಕ್ಕರೆನ ನೀರಲ್ಲಿ ಹಾಕಿ ಕರಗಿಸ್ಕೊಳ್ತಾ ಇದ್ದಾರೆ. ಸಕ್ಕರೆ ಶಾರ್ಟೇಜ್ ಆಯಿತು, ಹಾಗಾಗಿ ತರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಈಗ ಇದನ್ನು ಕರಗಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಮತ್ತೆ ಇನ್ನು 1.5 ಜಗ್ಗಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದಾರೆ. ಮೈದಾ ಹಿಟ್ಟು ಇಷ್ಟಕ್ಕೆ ಒಂದು 100 ಗ್ರಾಮಷ್ಟು ಹಾಕಿದ್ರೆ ಸಾಕು. ಈಗ ನೋಡ್ತಾ ಇರ್ಬೋದು 2.5 ಜಗ್ಗಷ್ಟು ಸಕ್ಕರೆನ ಹಾಕಿದ್ದಾರೆ. ಇಷ್ಟು ಸಕ್ಕರೆ ಹಾಕಿದ್ರೆ ಸಾಕು, ಪರ್ಫೆಕ್ಟ್ ಅಳತೆ ಆಗುತ್ತೆ. ಈಗ ಸಕ್ಕರೆನ ಫಸ್ಟು ಕರಗಿಸ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಡಿಮೆ ಆಗ್ಬೋದು ಅಂತ 1 ಲೀಟ್ರಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ಟೋಟಲಾಗಿ ಈಗ 4 ಲೀಟ್ರಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ತಾ ಇದ್ದಾರೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆನ ತೊಗೊಂಡಿದ್ದಾರೆ. ಟೋಟಲಾಗಿ 4 ಲೀಟ್ರಷ್ಟು ಎಣ್ಣೆನ ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದಾರೆ. ಈ ಸೈಡ್ ಈಗ ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಕಡಲೆ ಹಿಟ್ಟು ಮೈದಾ ಹಿಟ್ಟನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಾದಿರೋ ಅಂತಹ ಎಣ್ಣೆನ ಈ ಕಡಲೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಹಾಕಿದ ತಕ್ಷಣ ನೊರೆ ಬರಬೇಕು. ಆ ರೀತಿ ಕಾದಿದ್ರೆ ಚೆನ್ನಾಗಿ ಮೈಸೂರು ಪಾಕು ರೆಡಿ ಆಗುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಕಡಲೆ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಕೂಡ ಎಣ್ಣೆ ಜೊತೆ ಚೆನ್ನಾಗಿ ಹೊಂದಿಕೆ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಸೈಡು ಸಕ್ಕರೆ ಕೂಡ ಕರಗ್ತಾ ಇದೆ. ಮತ್ತು ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಸಕ್ಕರೆಯಲ್ಲಿ ಏನು ನೊರೆ ಬಂದಿರುತ್ತಲ್ಲ ಈ ಥರ, ಇದನ್ನು ತೆಗಿಬೇಕಾಗತ್ತೆ. ಇದು ಕ್ಲೀನ್ ಆಗುತ್ತೆ ಸಕ್ಕರೆ. ಸೊ ಹಾಗಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಈ ನೊರೆನ ತೆಗಿತಾ ಇದ್ದಾರೆ. ಸಕ್ಕರೆಯಲ್ಲಿ ಏನಾದರೂ ಕಸ ಆ ಥರದ್ದೆಲ್ಲ ಇದ್ದರೆ ಈ ನೊರೆ ಮುಖಾಂತರ ಬಂದಿರುತ್ತೆ, ಅದನ್ನು ತೆಗಿಬೇಕು. ಈಗ ನೊರೆ ಎಲ್ಲ ತೆಗೆದಾದ್ಮೇಲೆ ಸಕ್ಕರೆ ಪಾಕ ಕೂಡ ಕರಗಿದೆ. ನೋಡ್ಕೊಳ್ಬೇಕು, ಸಕ್ಕರೆ ಅಂಟಂಟು ಈ ಥರ ಬರಬೇಕು. ನೋಡ್ಕೊಳ್ತಾ ಇದ್ದಾರೆ ಸರಿಯಾಗಿ ಪಾಕ ಬಂದಿದೆಯೋ ಇಲ್ವೋ ಅಂತ. ಅಂಟು ಬರಬೇಕಂತೆ, ಇನ್ನೊಂಚೂರು ಬರಬೇಕು ಅಂತ ಹೇಳ್ತಾಯಿದ್ರು. ಪಾಕದ ಅಳತೆ ಕೂಡ ಕರೆಕ್ಟಾಗಿರಬೇಕು, ಆವಾಗ ಮೈಸೂರು ಪಾಕ್ ಚೆನ್ನಾಗಾಗುತ್ತೆ. ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದಾರೆ. ಪಾಕನ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಪಾಕದ ಅಳತೆ ಸರಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ಸೈಡು ಕಡಲೆ ಹಿಟ್ಟು ಕೂಡ ಕಲಸಿಟ್ಕೊಂಡಾಯಿತು. ಇನ್ನು ಅಲ್ಲಿ ಪಾಕ ಬರೋ ಸ್ಟೇಜಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಪಾಕ ಬರೋ ಸ್ಟೇಜಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ತಾನೆ ಇರಬೇಕು. ನೂಲ್ ಥರ ಎಳೆ ಬರಬೇಕು, ಆವಾಗ ಪಾಕ ಬಂದಿದೆ ಅಂತ. 2 ನಿಮಿಷ ಕುದಿಸಿದ್ರೆ ಪಾಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಪಾಕ ಬಂದಿದೆಯೋ ಇಲ್ಲೋ ಅಂತ. ಈಗ ಕರೆಕ್ಟಾಗಿ ಪಾಕ ಬಂದಿದೆ, ನೋಡ್ತಾ ಇರ್ಬೋದು.
ಹೇಗೆ ಬೀಳ್ತಾ ಇದೆ ಅಂತ ಆ ಥರ ನಿಧಾನಕ್ಕೆ ಡ್ರಾಪ್ಸ್ ಬೀಳಬೇಕು. ಜೊತೆಗೆ ಈ ರೀತಿ ನೋಡ್ತಾ ಇರ್ಬೋದು ನೂಲು ಥರ ಎಳೆ ಬರುತ್ತೆ. ಈಗ ಪಾಕ ರೆಡಿಯಾಗಿದೆ. ಈಗ ಏನು ಕಡಲೆ ಹಿಟ್ಟು ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಗಂಟು ಇಲ್ದಂಗೆ ಇದನ್ನು ಹೊಡ್ಕೊಳ್ಬೇಕು. ಹಿಟ್ಟು ಹಾಕ್ಕೊಳ್ಳೋವಾಗಲೂ ಕೂಡ ಕೈ ಆಡ್ತಾನೆ ಇರಬೇಕು. ಆಮೇಲೆ ಕೂಡ ಅಷ್ಟೇ, ಸ್ವಲ್ಪ ಕೂಡ ಕೈ ಬಿಡೋ ಹಾಗೆ ಇಲ್ಲ, ಇಲ್ಲಾಂದರೆ ಗಂಟು ಹೊಡ್ಕೊಳೋದಿಲ್ಲ, ಗಂಟು ಆಗಿಬಿಡುತ್ತೆ, ಮೈಸೂರು ಪಾಕ್ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈ ರೀತಿ ಗಂಟನ್ನು ಹೊಡ್ಕೊಳ್ತಾನೇ ಇರಬೇಕು. ಹಾಗಾಗಿ ನಾವು ಕೈ ಆಡ್ತಾನೆ ಇರಬೇಕಾಗತ್ತೆ. ಮೇನಾಗಿ ಕೆಲಸ ಇರೋದು ಇದೆ, ಇದರಲ್ಲಿ ಕೈ ಆಡ್ತಾನೆ ಇರಬೇಕು. ಇದೇ ಸ್ವಲ್ಪ ಟೈಮ್ ತೊಗೊಳ್ಳೋವಂಥದ್ದು. ಈ ಸೈಡು ಕೈ ಆಡ್ತಾ ಇರಬೇಕು. ಜೊತೆಗೆ ಎಣ್ಣೆ ಏನು ಕಾಯಿಸಿಟ್ಕೊಂಡಿರ್ತೀವಲ್ಲ ಆ ಎಣ್ಣೆನ ಹಾಕ್ಕೊಳ್ತಾ ನಾವು ಈ ರೀತಿ ಕೈ ಆಡ್ತಾನೇ ಇರಬೇಕಾಗತ್ತೆ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಕೈ ಆಡ್ತಾನೇ ಇರಬೇಕು. ಮತ್ತು ಆ ಎಣ್ಣೆ ನೊರೆ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇರಬೇಕು. ಆ ನೊರೆ ಕಡಿಮೆ ಆದ ತಕ್ಷಣ ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಟ್ರೇಗೆ ಎಣ್ಣೆ ಹಾಕಿ ಇಟ್ಕೊಳ್ತಾ ಇದ್ದಾರೆ. ಮೈಸೂರು ಪಾಕ್ ಏನು ಮಾಡಿದ ತಕ್ಷಣ ಹಾಕ್ತೀವಲ್ಲ ಅಂಟ್ಕೋಬಾರ್ದು ಟ್ರೇಗೆ ಅಂತ ಹೇಳಿ ಎಣ್ಣೆ ಹಾಕಿ ಕಂಪ್ಲೀಟಾಗಿ ಸವರ್ಬಿಟ್ಟು ಇಟ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಅಲ್ಲಿ ನೊರೆ ಕಡಿಮೆ ಆದ ತಕ್ಷಣ ಮತ್ತೆ ಎಣ್ಣೆಯಲ್ಲಿ ಹಾಕ್ಕೊಳ್ತಾನೆ ಇರ್ತಾರೆ. ಚೆನ್ನಾಗಿ ಬೇಯೋ ತನಕ ಇದೇ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಆ ಸೈಡು ಕೈಯಾಡ್ತಾನೇ ಇರಬೇಕು. ಜೊತೆಗೆ ಇಲ್ಲಿ ನೊರೆ ಕಡಿಮೆ ಆಗ್ತಿದ್ದಂಗೆ ಈ ಸೈಡಿಂದ ನಾವು ಎಣ್ಣೆ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಅದು ಎಲ್ಲಿವರೆಗೆ ಅಂದರೆ ಅದಾಗೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೆ ಆ ರೀತಿ ಮಾಡ್ಕೊಳ್ಬೇಕು. ಈಗ ನೋಡಿ ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಇದೇ ಥರ ಮಾಡಬೇಕಾಗತ್ತೆ ಕೊನೆವರೆಗೂ. ಅದು ಕಂಪ್ಲೀಟಾಗಿ ಹಿಟ್ಟು ಬಾಣಲೆಯಿಂದ ಬಿಟ್ಕೊಳ್ತಾ ಬರುತ್ತೆ. ನಮಗೆ ಗೊತ್ತಾಗುತ್ತೆ ಅದು ಹಿಟ್ಟು ಯಾವಾಗ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಆಗಿದೆ ಅಂತ. ಅಲ್ಲಿವರೆಗೆ ನಾವು ಈ ರೀತಿ ಎಣ್ಣೆ ಹಾಕ್ಕೊಳ್ತಾನೆ ಇರಬೇಕು, ಕೈ ಆಡ್ತಾನೆ ಇರಬೇಕು. ಈ ನೊರೆ ಬರ್ತಾ ಇದೆ ನೋಡಿ, ಈ ನೊರೆ ಮತ್ತೆ ಕಂಪ್ಲೀಟಾಗಿ ಡೌನ್ ಆದ ತಕ್ಷಣ ಮತ್ತೆ ಎಣ್ಣೆ ಹಾಕ್ಕೊಂಡು ಕೈ ಆಡ್ತಾನೆ ಇರಬೇಕಾಗತ್ತೆ. ಈಗ ಮತ್ತೆ ಇಲ್ಲಿ ನೊರೆ ಕಡಿಮೆ ಆಗಿದೆ. ಈಗ ಮತ್ತೆ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾರೆ. ಈಗ ಟೋಟಲಾಗಿ ಇದಿಷ್ಟು ಮಾಡೋ ಅಷ್ಟೊತ್ತಿಗೆ 1 ಅವರ್ ಟೈಮ್ ತೊಗೊಳ್ತು. ಮತ್ತು ಇದು ಕಂಪ್ಲೀಟಾಗಿ ತಣ್ಣಗಾಗಿಬಿಟ್ಟು ನಾವು ಇದು ಮೈಸೂರು ಪಾಕನ್ನ ತೆಗಿಬೇಕು. ಅಲ್ಲಿಗೆ ಟೋಟಲಾಗಿ 3 to 4 ಅವರ್ಸ್ ಆದರೂ ಟೈಮ್ ಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ನೊರೆ ಕಡಿಮೆ ಆಗುತ್ತೆ, ಮತ್ತೆ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾರೆ. ಇದೇ ಮೆಥಡ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಇಲ್ಲೊಂದು ಪೇಪರ್ ಹಾಕ್ಕೊಳ್ತಾ ಇದ್ದಾರೆ, ಕೆಳಗೆಲ್ಲ ಹಾರಬಾರ್ದು ಅಂತ ಹೇಳಿ. ಸೇಮ್ ಮೆಥಡ್ ಈ ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇ ಇರಬೇಕು. ಯಾವ ಕಾರಣಕ್ಕೂ ಎಣ್ಣೆ ಕಾಯಿಸೋದನ್ನು ಕಡಿಮೆ ಮಾಡಿಕೊಡ್ಬಾರ್ದು. ಆ ಸೈಡು ಕೈಯಾಡ್ತಾನೆ ಇರಬೇಕು. ಕೈಯಾಡ್ತಾ ಇರುವಾಗ ನೊರೆ ಕಡಿಮೆ ಆಗ್ತಿದ್ದಂಗೆ ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಅದು ಕೊನೆಗೆ ಎಲ್ಲಿವರೆಗೆ ಅಂತ ಹೇಳಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೀವೇನಾದರೂ ಮನೇಲಿ ಟ್ರೈ ಮಾಡ್ತೀರಾ ಅನ್ನೋದಾದರೆ ಒಂದು ಅರ್ಧ kg ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಫಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು 2 ಲೀಟ್ರಷ್ಟು ಎಣ್ಣೆನ ನಾವು ಕಾಯಕ್ಕೆ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಅದಕ್ಕೆ ಸಕ್ಕರೆನ 1:2 ಅಳತೆಯಲ್ಲಿ ಸಕ್ಕರೆ ತೊಗೊಳ್ಬೇಕು. ಅಂದರೆ ಅರ್ಧ kgಗೆ 1 kg ಸಕ್ಕರೆ ಪಾಕ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದವರು ಇನ್ನೊಂದು 1/4 kg ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಈಗ ಎಣ್ಣೆ ಹಾಕಿದರೆ ಮತ್ತು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಮೈಸೂರು ಪಾಕನ್ನ ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ, ಬಟ್ ಕಂಪ್ಲೀಟಾಗಿ ತುಪ್ಪದಲ್ಲಿ ಮಾಡಿರಲ್ಲ. ಫಸ್ಟೆಲ್ಲ ಎಣ್ಣೆಯಲ್ಲಿ ಹಾಕಿ ಮಾಡಿ ಕೊನೆಯಲ್ಲಿ ತುಪ್ಪ ಬಳಸ್ತಾ ಹೋಗ್ತಾರೆ. ಇನ್ನೇನೀಗ ಕಡಲೆ ಹಿಟ್ಟು ಗಟ್ಟಿ ಆಗ್ತಾ ಬರ್ತಿದೆ ಅನ್ನುವಾಗ ಎಣ್ಣೆ ಹಾಕ್ಕೊಳ್ತಾ ಜೊತೆಗೆ ತುಪ್ಪನೂ ಹಾಕ್ಕೊಳ್ತಾ ಹೋಗ್ತಾರೆ. ಈಗ ನೋಡಿರ್ಬೋದು ನೀವು, ಎಣ್ಣೆ ಕೂಡ ಹಾಕಿದ್ರು, ಜೊತೆಗೆ ತುಪ್ಪ ಕೂಡ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಬಾಣಲೆಯಿಂದ ಇನ್ನು ಕರೆಕ್ಟಾಗಿ ಬಿಟ್ಟಿಲ್ಲ, ಅದು ಬಾಣಲೆ ಕಂಪ್ಲೀಟಾಗಿ ಬಿಡಲ್ಲಿವರೆಗೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಕೂಡ ಇದೇ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ಈಗ 4 ಲೀಟ್ರಷ್ಟು ಎಣ್ಣೆ ಕಡಿಮೆ ಆಯಿತು ಅಂತ ಮತ್ತೆ 1 ಲೀಟ್ರಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ಟೋಟಲಾಗಿ 5 ಲೀಟ್ರಷ್ಟು ಎಣ್ಣೆ, ಒಂದು ಅರ್ಧ ಲೀಟ್ರಷ್ಟು ತುಪ್ಪ ಇದಕ್ಕೆ ಬಳಸ್ಕೊಂಡಿದ್ದಾರೆ. ಈಗ ಎಣ್ಣೆ ಈ ಸೈಡ್ ಕಂಪ್ಲೀಟಾಗಿ ಮತ್ತೆ ಕಾಯಿಸ್ಕೊಂಡಿದ್ದಾರೆ. ನೆಕ್ಸ್ಟು ಕಾಯಿಸಿ ಆದಮೇಲೆ ಮತ್ತೆ ಆ ಎಣ್ಣೆನ ಅದಕ್ಕೆ ಹಾಕ್ಕೊಂಡಿದ್ದಾರೆ. ತುಪ್ಪ ಏನು ಹಾಕಲಿಲ್ಲ, ಮತ್ತು ಕೊನೆಯಲ್ಲಿ ಹಾಕ್ತಾರಂತೆ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹೇಳಿ.
ನಾವು ಇನ್ ಕೇಸ್ ಬರೀ ತುಪ್ಪದಲ್ಲೇ ಮಾಡೋದಾದರೆ ನೋಡ್ತಾ ಇರ್ಬೋದು, ಇಲ್ಲಿ 5.5 ಲೀಟ್ರಷ್ಟು ತುಪ್ಪ ಬೇಕಾಗುತ್ತೆ ಟೋಟಲಾಗಿ. ಯಾಕಂದರೆ ಇಲ್ಲಿ 5 ಲೀಟ್ರಷ್ಟು ಎಣ್ಣೆ ತೊಗೊಂಡಿದೆ ಮತ್ತು ಅರ್ಧ ಲೀಟ್ರಷ್ಟು ತುಪ್ಪನ ಹಾಕಿದ್ದಾರೆ. ಅಂದರೆ 5.5 ಲೀಟ್ರ್ ಆಗಿದೆ ಟೋಟಲಾಗಿ ಎಲ್ಲ ಸೇರಿ. 5.5 ಲೀಟ್ರ್ ತುಪ್ಪ ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ಎಣ್ಣೆಯಲ್ಲಿ ಮಾಡಿಬಿಟ್ಟು ಕೊನೆಯಲ್ಲಿ ತುಪ್ಪ ಫ್ಲೇವರ್ ಬರಲಿ ಅಂತ ಹೇಳಿ ತುಪ್ಪನ ಒಂದು ಅರ್ಧ ಲೀಟ್ರಷ್ಟು ಹಾಕಿದ್ದಾರೆ. ನೀವೇನಾದರೂ ತುಪ್ಪದಲ್ಲೇ ಮಾಡಬೇಕು ಅನ್ನೋದಾದರೆ ಅರ್ಧ ಮಾಡ್ಕೊಳ್ಬೋದು. 2 ಲೀಟ್ರಷ್ಟು ತುಪ್ಪನ ತೊಗೊಂಡು ಇನ್ನು ಬಾಕಿ 3.5 ಲೀಟ್ರಷ್ಟು ಎಣ್ಣೆ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅಥವಾ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ರ ಮನೆಯಲ್ಲಿ ಅನ್ನೋದಾದರೆ 1 ಲೀಟ್ರಷ್ಟು ತುಪ್ಪ ಬಳಸ್ಕೊಂಡು 1 ಲೀಟ್ರಷ್ಟು ಎಣ್ಣೆನ ಬಳಸ್ಕೊಂಡು ಅರ್ಧ kg ಕಡಲೆ ಹಿಟ್ಟಿಗೆ ಮಾಡ್ಕೊಳ್ಬೋದು. ಎಣ್ಣೆ ಮಾತ್ರ ಚೆನ್ನಾಗಿ ಕುಡಿಯುತ್ತೆ ಇದು ಮೈಸೂರು ಪಾಕು. ನೋಡ್ತಾ ಇರ್ಬೋದು, ಈಗ ಆಗ್ತಾ ಇದೆ, ಕಂಪ್ಲೀಟಾಗಿ ಬಾಣಲೆಯಿಂದ ಬಿಡ್ತಾ ಇದೆ. ಎಣ್ಣೆ ಕೂಡ ಸ್ವಲ್ಪ ಬಿಟ್ಕೊಳ್ತಾ ಇದೆ. ಈಗ ಇಲ್ಲಿ ಕೊನೆ ಹಂತಕ್ಕೆ ಬಂದಿದೆ. ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾದಿರಬೇಕು, ಚೆನ್ನಾಗಿ ಕಾದಿರೋ ಅಂತಹ ಎಣ್ಣೆ ಹಾಕಿ ಕೊನೆಯಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದಾರೆ. ಈಗ ಕಂಪ್ಲೀಟಾಗಿ ಮೈಸೂರು ಪಾಕು ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಮೈಸೂರು ಪಾಕು ರೆಡಿ ಆಗಿದೆ. ಈಗ ಇದನ್ನು ಟ್ರೇಗೆ, ಏನು ಎಣ್ಣೆ ಸವರಿ ಇಟ್ಕೊಂಡಿದ್ರಲ್ಲ ಆ ಟ್ರೇಗೆ ಹಾಕ್ಕೊಳ್ತಾರೆ. ನೋಡ್ತಾ ಇರ್ಬೋದು ಬಾಣಲೆಯಿಂದ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಅಂತ. ಎಣ್ಣೆ ಕೂಡ ಸ್ವಲ್ಪ ಬಂದಿದೆ. ಸೊ ಹಾಗಾಗಿ ತುಪ್ಪದ ಫ್ಲೇವರ್ ಇರಲಿ ಅಂತ ಹೇಳಿ ಸ್ವಲ್ಪ ಮೇಲೆ ಮತ್ತೆ ತುಪ್ಪ ಹಾಕ್ಕೊಂಡಿದ್ದಾರೆ. ಈಗ ಟ್ರೇಗೆ ಹಾಕ್ಕೊಳ್ತಾ ಇದ್ದಾರೆ. ಟ್ರೇಗೆ ಹಾಕಿದ ತಕ್ಷಣ ಇದನ್ನು ನೀಟಾಗಿ ಸವರ್ಕೊಳ್ಬೇಕು ಕಂಪ್ಲೀಟಾಗಿ. ಮತ್ತು ಕಂಪ್ಲೀಟಾಗಿ ಬಿಸಿ ಇದ್ದಾಗೆ ನಾವು ಇದನ್ನು ಕಟ್ ಮಾಡೋಕ್ಕಾಗತ್ತಿಲ್ಲ. ಸ್ವಲ್ಪ ತಣ್ಣಗಾಗೋ ತನಕ ಕಾಯಬೇಕು. 1 ಅವರ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ತಣ್ಣಗಾದ್ಮೇಲೂ ಕಟ್ ಮಾಡ್ಕೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗೇ ಕಟ್ ಮಾಡ್ಕೊಳ್ಬೇಕು. ಹಾಗಂತ ಈಗಲೇ ಕಟ್ ಮಾಡೋಕ್ಕೂ ಆಗೋದಿಲ್ಲ, 1 ಅವರ್ ಬಿಡಬೇಕಾಗತ್ತೆ ಇದು. ಈಗ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಉದುರಿಸ್ತಾ ಇದ್ದಾರೆ. ಈಗ 1 ಅವರ್ ಆದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಬಿಸಿನೇ ಇದೆ, ಬಿಸಿ ಇದ್ದಾಗೇ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಚಾಕುವಿನ ಸಹಾಯದಿಂದ ಈ ರೀತಿ ಲೈನ್ಸ್ ಎಳ್ಕೊಳ್ತಾ ಹೋಗಬೇಕು. ಲೈನ್ಸ್ ಎಲ್ಲ ಎಳ್ಕೊಂಡಾದಮೇಲೆ ಮತ್ತೆ ಒಂದು 2 ಅವರ್ಸು ಹಾಗೆ ಬಿಟ್ಬಿಡಬೇಕು. 2 ಅಥವಾ 3 ಅವರ್ಸ್ ರೆಸ್ಟ್ ಆದಮೇಲೆ ಈ ಟ್ರೇನ ಉಲ್ಟಾ ಮಾಡಿಬಿಟ್ರೆ ಈಸಿಯಾಗಿ ಮೈಸೂರು ಪಾಕನ್ನ ತೆಗೆಯೋದಕ್ಕೆ ಆಗುತ್ತೆ. ಬಿಸಿ ಬಿಸಿ ಮೈಸೂರು ಪಾಕನ್ನ ತಿನ್ನೋದಕ್ಕೆ ಕೂಡ ಕೊಟ್ಟರು ಸ್ವಲ್ಪ ಏನು ಚೆನ್ನಾಗಿತ್ತು. ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರೋಂತಹ ಅಳತೆ ಅಂತಲೇ ಹೇಳ್ಬೋದು. ತಿಂತಾಯಿದ್ರೆ ಎಷ್ಟು ತಿಂತಾಯಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿತ್ತು ಕೂಡ. ಈಗ ಕೊನೆ ಲೈನು ಎಳ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ಲೈನ್ ಎಳೆದ್ಮೇಲೆ ಸೈಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಂದರೆ ಒಂದು 2 ಅವರ್ಸು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ. ಸೈಡ್ಸ್ ಎಲ್ಲ ಕೂಡ ಅಷ್ಟೇ ಚಾಕುವಿನ ಈ ಸಹಾಯದಿಂದ ಈ ಥರ ಸೈಡ್ಸ್ ಎಲ್ಲ ಬಿಡಿಸ್ಕೊಳ್ಬೇಕು, ಇಲ್ಲಾಂದರೆ ಟ್ರೇಯಿಂದ ಬಿಡೋದು ಕಷ್ಟ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ 4 ಸೈಡು ಆ ಥರ ಮಾಡಿದ್ದಾರೆ. ಈಗ 2 ಅವರ್ಸ್ ಆಯಿತು ಅವರು ರೆಸ್ಟ್ ಮಾಡೋಕ್ಕೆ ಬಿಟ್ಟು. 2 ಅವರ್ಸ್ ಆದಮೇಲೆ ಟ್ರೇನ ತಿರುಗಿಸ್ತಾ ಇದ್ದಾರೆ. ಮೇಲ್ಗಡೆ ಒಂದು ಪೇಪರು ಅಥವಾ ತಟ್ಟೆನೋ ಇಟ್ಬಿಟ್ಟು ತಿರುಗಿಸಿದ್ರೆ ಮೈಸೂರು ಪಾಕು ನೀಟಾಗಿ ಟ್ರೇಯಿಂದ ಬಿಟ್ಕೊಳ್ಳುತ್ತೆ. ಬಿಡಿಸೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಟ್ರೇನ ತಿರುಗಿಸಿದ್ರು. ಟ್ರೇನ ತಿರುಗಿಸಿದ ತಕ್ಷಣ ತೆಗಿಬಾರ್ದು, ನೀಟಾಗಿ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಕೈಯಲ್ಲಾದರೂ ಕುಟ್ಕೊಳ್ಬೋದು, ಅಥವಾ ಇಲ್ಲಿ ಚಾಕುವಿಂದನೇ ಕುಟ್ಕೊಳ್ತಾ ಇದ್ದಾರೆ. ನಿಧಾನಕ್ಕೆ ಕುಟ್ಕೊಂಡು ನಿಧಾನಕ್ಕೆ ತೆಗಿಬೇಕಾಗತ್ತೆ. ನೋಡಿ, ಸ್ಪೆಷಲ್ ಬಿಸಿ ಬಿಸಿ ಮೈಸೂರು ಪಾಕ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಒಳ್ಳೆ ಫ್ಲೇವರ್ ಇತ್ತು. ತುಪ್ಪದಲ್ಲೇ ಕಂಪ್ಲೀಟಾಗಿ ಮಾಡಿದಾರೇನೋ ಅನ್ನೋ ಅಷ್ಟು ಚೆನ್ನಾಗಿ ಬಂದಿತ್ತು. ಬಾಯಲ್ಲಿಟ್ಟರೆ ಕರಗೋ ಅಷ್ಟು ಟೇಸ್ಟ್ ಇತ್ತು. ತಿಂದವರೆಲ್ಲ ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿಂದರು. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.